ನಾವು ಎಲ್ಲ ಸಂಸದರಿಗೂ ನಾವು ಮನವಿ ಪತ್ರ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಮನವಿ ಪತ್ರ ಅಂತೂ ಭಾಳಷ್ಟು ಸಾರಿ ಕೊಟ್ಟಿದ್ದೀವಿ. ಹೋದ ವರ್ಷ ಅಂತೂ ಎಲ್ಲ 5 ಗಂಟೆಗೆ ಹೋಗಿ ಸಂಸದರ ಮನೆಯ ಬಾಗಿಲು ತಟ್ಟಿದ್ದೀವಿ. ನಮ್ಮ ಕಷ್ಟ ಸುಖ ಕೇಳೋಕ್ಕೆ ಕೆಲವರು ಉತ್ತಮ ಸ್ಪಂದಿಸಿದ್ರೆ, ಕೆಲವರು ಏನೋ ನೆಗ್ಲೆಕ್ಟ್ ಆಗಿ ಸ್ಪಂದಿಸಿದ್ರು. ಈಗ ಅವರೆಲ್ಲ ಮನೆಗಿದ್ದಾರೆ ಬಿಡಿ, ನಿವೃತ್ತಿಯಾಗಿ. ಈಗ ಈ ಹೊಸ ಸರ್ಕಾರ ಬಂದ ಮೇಲೆ 1ನೇ ತಾರೀಕು ನಾವು ಎಲ್ಲ ಜಿಲ್ಲೆಗಳಲ್ಲೂ ಮನವಿ ಕೊಡುವ ಪತ್ರವನ್ನು ನಾವು ಎಲ್ಲ ಸಿದ್ಧ ಮಾಡ್ಕೊಂಡಿದ್ದೀವಿ. ಅವತ್ತಿನ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೌನವಾಗಿ ಪ್ರತಿಭಟನೆ ಮಾಡಿ, ಸಾಧ್ಯವಾದರೆ 2 ಗಂಟೆ 3 ಗಂಟೆ ಅಲ್ಲಿ ಮೌನ ಪ್ರತಿಭಟನೆ ಮಾಡಿ ಆ ನಂತರ ಅವ್ರಿಗೊಂದು ಮನವಿ ಕೊಡಿ. ಇಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ನಾನು ಪ್ರಪ್ರಥಮವಾಗಿ ಹೇಳೋದಂದರೆ, ನಾನು ಈ ಕ್ಷೇತ್ರದ ಮತದಾರನ ಹೋಗಿ ಶೋಭಾ ಕರಂದ್ಲಾಜೆ ಅವ್ರಿಗೆ ಕೇಳ್ತೀನಿ. ಪ್ರಪ್ರಥಮವಾಗಿ ನಾನು ನಿಮ್ಗೆ ಓಟ್ ಹಾಕಿದ್ದೀನಿ, ನಮ್ಮ ಬೇಡಿಕೆ ಈಡೇರಿಸೋದು ನಿಮ್ಮ ಕಾರ್ಯ. ಆ ನಂತರ ನಾವು ನಮ್ಮ NAC 78 ಲಕ್ಷ ಜನ ಭವಿಷ್ಯ ನಿಧಿ ಪಿಂಚಣಿದಾರರು ಹೋರಾಟ ಮಾಡ್ತಾರೆ. ಹೀಗಾಗಿ ತಮ್ಮನ್ನು 2 ಸಾರಿ ಭೇಟಿಯಾಗಿದ್ವಿ. ತಾವು ಸಹ ಆಶ್ವಾಸನೆ ಕೊಟ್ಟಿದ್ದೀರಿ. ಆ ಆಶ್ವಾಸನೆ ಇನ್ನೂ ಈಡೇರಿಲ್ಲ. ಆ ನಿಟ್ಟಿನಲ್ಲಿ ನಾನು ಸಹ 1ನೇ ತಾರೀಕು ಆ ಒಂದು ಭಾಗದಲ್ಲಿರ್ತಕ್ಕಂಥ ಎಲ್ಲರೂ ಮತ್ತು ಇತರರು ಎಲ್ಲರೂ ಬನ್ನಿ. ನಾವು ನಂತರ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ತಿಳಿಸ್ತೀವಿ. ಎಲ್ಲ ಸೇರಿ ಅವರಿಗೆ ಒಂದು ಮನವಿ, ಯಾಕೆಂದರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಮಂತ್ರಿಗಳು, ಅದಕ್ಕಾಗಿ ಹೆಚ್ಚಿನ ವಿಶೇಷತೆ ನಾವು ಕೊಡಬೇಕಾಗಿದೆ. ಹಾಗಾಗಿ ಎಲ್ಲ ಸೇರಿ ಮನವಿ ಪತ್ರ ಕೊಡೋಂಥ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಹೈಯರ್ ಪೆನ್ಷನ್ ವಿಚಾರದಲ್ಲಿ ಹೇಳ್ಬೇಕಂದ್ರೆ ನಾವು ಪ್ರತಿ ತಿಂಗಳು ಹೇಳ್ತಾನೆ ಇದ್ದೀನಿ. 4/11/2022 ಸುಪ್ರೀಂ ಕೋರ್ಟ್ ಆದೇಶನ ಇವ್ರು ಏನು ಮಾಡ್ತಾ ಇದ್ದಾರೆ, ಏನು ಅದ್ರ ಬಗ್ಗೆ ಬೆಲೆಯನ್ನು ಕಿಂಚಿತ್ತು, ಅದೇನು ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತಾರಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ಸಹ ಬೆಲೆ ಇಲ್ಲ. 2 ವರ್ಷ ತುಂಬಿತು. ಇವ್ರು ಏನು ಹೇಳೋದೇನು 12% ನೀವು ಕಟ್ಟಿಲ್ಲ ಅಂತ. ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೀನಿ, ಸ್ವಾಮಿ 1952 ಭವಿಷ್ಯ ನಿಧಿ ಕಾಯ್ದೆ ಪ್ರಕಾರ ನೀವು ಟ್ರಸ್ಟ್ ನಡೆಸಿ ಅಂತ ಅನುಮತಿ ಕೊಟ್ಟ ಮೇಲೆ ಆ ದುಡ್ಡು ನಮ್ಮ ಟ್ರಸ್ಟಲ್ಲಿರುತ್ತೆ ಹೊರತು ಬಂದು ನಿಮ್ಗೆ ಹೇಗೆ ಕಟ್ಟೋಕ್ಕೆ ಸಾಧ್ಯ ಹೇಳಿ. ಆದರೂ ಸಹ ಇಲ್ಲದ ಸಲ್ಲದ ಒಂದು ಸುತ್ತೋಲೆಗಳು, ಒಂದು ಮನವಿಗಳು, ಇದು ಏನು ಮೆಸೇಜು. ಈಗ ಮೊನ್ನೆ ಒಂದು ಮೆಸೇಜ್ ಹಾಕಿದ್ದಾರೆ ಇಮೇಲಲ್ಲಿ, ಸದ್ಯಕ್ಕೆ ಹೈಯರ್ ಪೆನ್ಷನ್ ಕ್ಲೈಮ್ಸ್ನ ಸ್ಟಾಪ್ ಮಾಡಿ ಅಂತ. ಸೊ ಇದೆಲ್ಲ ಏನು ತೋಚ್ತಾ ಇದೆ ಅಂದರೆ, ನಮಗೆ ಬೇಕು ಅಂತಲೇ ಇವರು ಕಿರುಕುಳ ಕೊಡೋಕ್ಕೆ, ತೊಂದರೆ ಕೊಡೋಕ್ಕೆ, ನಿಧಾನ ಮಾಡೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಪ್ರವೃತ್ತಿನ ಹೊರತು ಇವನು ಬೇರೆ ಇನ್ಯಾವುದೂ ಅಲ್ಲ. ಹಲವಾರು ನೋಟಿಸ್ ಕೊಟ್ಟಿದ್ರು, ಆ ನೋಟಿಸಿಗೆ ಬೆಲೆ ಇಲ್ಲ. ಸುಪ್ರೀಂ ಕೋರ್ಟ್ ಏನಿದೆ 11/3 11/4 ಎಲ್ಲರೂ ಸಹ ಹೈಯರ್ ಪೆನ್ಷನ್ಗೆ ಅರ್ಹರಿದ್ದಾರೆ. ಯಾರೂ ಸಹ ಈ ಯೋಜನೆಯಿಂದ ವಂಚಿತರಾಗಬಾರ್ದು ಅನ್ನೋ ರೀತಿ ಸ್ಪಷ್ಟವಾಗಿ ಹೇಳಿದರು ಸಹ ನೀವು ಅದರಲ್ಲಿ ಹುಡುಕ್ತಾ ಇದ್ದೀರಾ. ಈ ಎಲ್ಲ ಅಂಶಗಳನ್ನು ಮನೆಗೊಂಡು ನಾವು NAC ಮತ್ತು ನಮ್ಮ ಸಂಘಟನೆಯಿಂದ ತೀರ್ಮಾನ ಮಾಡಿ ನಮ್ಮ MD ಅವರ ಹತ್ರ ಹೋಗಿ ಒಂದು ಮನವಿ ಪತ್ರ ಕೊಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಮ್ಮ ನಂಜುಂಡೇಗೌಡರು ಮನವಿ ಪತ್ರವನ್ನು ಸಿದ್ಧಪಡಿಸಿದ್ದಾರೆ. ನಾವು ಹೋಗೋಣ. ನಾವು ಈ ಸ್ವಾಮಿ 30-40 ವರ್ಷ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡಿ ನಿವೃತ್ತಿ ಆಗಿದ್ದೀವಿ. ಬರ್ತಕ್ಕಂಥ ಪೆನ್ಷನ್ನು 1,000 2,000 ಅದರಲ್ಲಿ ನಮ್ಮ ಜೀವನ ನಿರ್ವಹಣೆ ಆಗ್ತಾಯಿಲ್ಲ. ಅದು ತಮಗೆ ಗೊತ್ತಿರ್ತಕ್ಕಂಥ ವಿಚಾರನೇ. ಆದರೆ ಸುಪ್ರೀಂ ಕೋರ್ಟ್ ಆದೇಶ 4/11/2022 ಆಗಿರ್ತಕ್ಕಂಥ ಆದೇಶನ ಯಥಾವತ್ತಾಗಿ ಜಾರಿಗೊಳಿಸಲು ಇವರು ಇಲ್ಲ ಸಲ್ಲದ ತಪ್ಪುಗಳನ್ನು ಹುಡುಕ್ತಾರೆ. ಮುಖ್ಯವಾಗಿ ಉದ್ಯೋಗದಾತನು ನಿಮ್ಮ ಕಾಂಟ್ರಿಬ್ಯೂಷನ್ನು ಸಂದಾಯವಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ನ್ಯೂನ್ಯತೆಯನ್ನು ನೀವು ಸರಿಪಡಿಸ್ಬೇಕು. 30-40 ವರ್ಷ ಸೇವೆ ಸಲ್ಲಿಸಿದ್ದೀವಿ, ನೀವು ನಮ್ಮ ನಿವೃತ್ತರ ಪರವಾಗಿ ನಿಲ್ತ್ಕೊಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಹೋಗಿ ಒಂದಿನ ಮನವಿ ಪತ್ರ ಸಹ ಕೊಡೋ ಕಾರ್ಯಕ್ರಮ ಇದೆ. ಅದಕ್ಕೆ ನಮ್ಮ ಮುಖಂಡರೆಲ್ಲ ಹೋಗಿ ನಾವೇ ಸಹ NAC ಮುಖಂಡರು ಮತ್ತು EPS 95 ಮುಖಂಡರು ಎಲ್ಲರೂ ಸಹ ಭೇಟಿಯಾಗಿ ಮನವಿ ಪತ್ರ ಕೊಡುವಂಥ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಏನು ಮುಂದಿನ ತಿಂಗಳು ನಮ್ಮ ಹೋರಾಟ ಇದೆ. ದೆಹಲಿನಲ್ಲಿ 8ನೇ ತಾರೀಕು ಮತ್ತು 9ನೇ ತಾರೀಕು ಕಾರ್ಯಕಾರಿ ಸಮಿತಿ ಸಭೆ ಇದೆ. 10-11 ಜಂತರ್ ಮಂತರಲ್ಲಿ ಅನಿರ್ದಿಷ್ಟ